ಇಂದು ಕನ್ನಡ ಸೇನೆ ರೈತ ಸಂಘಟನೆ ವತಿಯಿಂದ ಕಳ್ಳಪುರಿ ತಿನ್ನುವುದರ ಮೂಲಕ ವಿನೂತನ ಹೋರಾಟವನ್ನು ಮಾಡ್ತಾ ಇದ್ದೇವೆ. ರಾಜ್ಯದ ಮುಖ್ಯಮಂತ್ರಿಗಳು ಇಲ್ಲಿವರೆಗೆ ತಮಿಳುನಾಡಿಗೆ ನೀರು ಬಿಟ್ಟಿಲ್ಲ ಅನ್ನೋ ವಾದನೆ ಮಾಡ್ಕೊಂಡು ಬಂದಿದ್ದಾರೆ. ಕಪಿನಿ ಮತ್ತು ಕಾವೇರಿಯಿಂದ ಹೋಗಿರುವಂಥ ನೀರಿನ ಅಂಕಿಅಂಶಗಳನ್ನು ರಾಜ್ಯದ ಜನರ ಮುಂದೆ ಪ್ರಕಟಿಸಬೇಕನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ವರುಣನ ಕೃಪೆಯಿಂದ ಅಷ್ಟೋ ಇಷ್ಟೋ ನೀರು ಬರುವ ಸಂದರ್ಭದಲ್ಲಿ ರೈತರ ಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಪುರಿ ತಿಂದು ಹೊಟ್ಟೆ ಹಸುವನ್ನು ಜೀರ್ಣಿಸ್ಕೊಳ್ಳೋ ಸ್ಥಿತಿಗೆ ಬಂದಿದ್ದೇವೆ. ಇನ್ನಷ್ಟು ನೀರು ತಮಿಳುನಾಡು ಕೊಟ್ಟೋಗ್ಬಿಟ್ರೆ ಅದೇ ಭಾಗ್ಯವನ್ನು ನೀವು ಕೊಡಬೇಕಾಗುತ್ತೆ ಅನ್ನೋ ಆಗ್ರಹವನ್ನು ಕನ್ನಡ ಸೇನೆ ಮಾಡ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿಗಳೇ, ರಾಜ್ಯದ ಶಾಸಕರೇ, ಸಂಸದರೇ, ನಿಮಗೆ ನಾನು ಮನವಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಕಾವೇರಿ ನದಿ ನೀರಿನ ಸಮಸ್ಯೆನ ಕಾವೇರಿ ಸಮಸ್ಯೆಯಾಗಿ ಉಳಿಸಬೇಡಿ. ವಿನಂತಿ ಪೂರ್ವಕವಾಗಿ ಕೇಳ್ಕೊತಿದ್ದೀನಿ. ನೀವೇನಾದರೂ ಈ ರಾಜ್ಯದ ಜನರ ಪರವಾಗಿ ನೀವು ಕೆಲಸ ಮಾಡ್ತೀರಿ ಅಂತೇಳಿ ನಿಮಗೆ ಜನ ಮತವನ್ನು ಕೊಟ್ಟು ನಿಮ್ಮನ್ನ ಶಾಸಕರು MP ಮಾಡಿದ್ದಾರೆ. ಇಲ್ಲಿಯವರೆಗೆ ನಿಮ್ಮ ಇಚ್ಛಾಶಕ್ತಿ ಇಲ್ಲದೆ ಇವತ್ತು ಈ ರಾಜ್ಯದ ಜನ ರಸ್ತೆಯಲ್ಲಿ ನಿಲ್ಲುವಂಥ ಪರಿಸ್ಥಿತಿಗೆ ಬಂದಿದ್ದೇವೆ. ಕುಮಾರಸ್ವಾಮಿ ಅವರೇ, ನಾನು ನೇರವಾಗಿ ನಿಮಗೊಂದು ಪ್ರಶ್ನೆ ಕೇಳ್ತೇನೆ. ಬಿಡದಿಯಲ್ಲಿ ನಡೀತಿರುವಂಥ ಹೋರಾಟಗಾರರಿಗೆ ಧ್ವನಿಗೂಡಿಸೋರು ನೀವು, ಪಾದಯಾತ್ರೆ ನಡೆಸೋರು, ಅದೇ ರೈತರು ರಸ್ತೆಯಲ್ಲಿ ನಿಂತು 1 ತಿಂಗಳಿಂದ ಹೋರಾಟ ಮಾಡ್ತಿದ್ದಾರಲ್ಲ ಕುಮಾರಸ್ವಾಮಿ ಅವರೇ, ಯಾಕೆ ಇಲ್ಲಿವರೆಗೆ ನೀವು ಧ್ವನಿ ಬಿಚ್ಚಿಲ್ಲ? ಕಾವೇರಿ ನದಿ ನೀರಿನ ವಿಷಯದ ಬಗ್ಗೆ ರೈತರ ಪರವಾಗಿ ಮಾತನಾಡಬೇಕಾಗಿರುವ ಒಬ್ಬ ಸಂಸದರು, ಕೇಂದ್ರದ ಸಚಿವರು ಧ್ವನಿ ಬಿಚ್ಚದೆ ಇಲ್ಲದೇ ಇರುವಂಥ ಸನ್ನಿವೇಶ ಯಾಕೆ ಬಂದಿದೆ? ಹಂಗಾದ್ರೆ ನಮ್ಮ ರೈತರು ನಿಮ್ಮ ಕಣ್ಣು ಕಾಣಿಸ್ತಿಲ್ವಾ? ಮತ ಕೊಟ್ಟಂತರ ಋಣವನ್ನು ತೀರಿಸಬೇಕಾಗಿರೋ ನಿಮ್ಮ ಜವಾಬ್ದಾರಿ ಅಲ್ವಾ? ಇನ್ನು 8 ತಿಂಗಳು ಬೇಕು, ಮೇಕೆದಾಟು ಯೋಜನೆ ಮಾಡಬೇಕು ಅಂತ ಹೇಳ್ತಾರೆ. 8 ತಿಂಗಳು ಜೀವನ ಯಾಕೆ ಮಾಡಬೇಕು? ನೀರಿನ ಅಂಕಿಅಂಶಗಳ ಆಧಾರದ ಮೇಲೆ ನೀವು ನಮಗೆ ಆಧಾರ ರಹಿತವಾಗಿ ರೈತರ ಪರವಾಗಿ ಕೆಲಸ ಮಾಡಬೇಕಾಗಿರುವ ತಾವು ಜವಾಬ್ದಾರಿಯಿಂದ ನುಂಚ್ಕೊಳ್ಳುವ ಕೆಲಸವನ್ನು ತಾವು ಮಾಡ್ತೀರಿ ಅನ್ನೋಂಥ ನೇರ ಪ್ರಶ್ನೆಯನ್ನು ನಾನು ಕುಮಾರಸ್ವಾಮಿ ಅವ್ರಿಗೆ ಮಾಡ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಈ ನಡೆಯನ್ನು ಕನ್ನಡ ಸೇನೆ ರೈತ ಸಂಘಟನೆ ಪ್ರಮುಖ ಹೋರಾಟಗಾರರು ವಿರೋಧ ಮಾಡ್ತೇವೆ. ಒಂದು ಸಾರಿ ಕೂಡ ಸಂಸದರು ಒಂದು ನಿಯೋಗ ಮಾಡಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡುವ ಕೆಲಸ ಮಾಡದೇ ಇರುವಂಥವರು, MP ಉಳಿಯೋದಕ್ಕೆ ಯೋಗ್ಯತೆ ಇಲ್ಲದವರು, ತಾವು ರಾಜ್ಯಕ್ಕೆ ರಾಜೀನಾಮೆ ಕೊಡಬೇಕು, ನೀವು ಚಳವಳಿಗೆ ಬರಬೇಕು. ಯಾಕೆ ಕರ್ನಾಟಕ ರಾಜ್ಯದ ಜನ ಮಾತ್ರ ಮತದಾರರು ಓಟ್ ಹಾಕುವಾಗ ಮಾತ್ರ ನೆನಪಾಗ್ತಾರಾ? ಒಂದು ಸಮಸ್ಯೆ ಜೀವಂತವಾಗಿ ಉಳಿಸ್ಕೊಂಡು ಎಲ್ಲಿವರೆಗೆ ಹೋಗ್ತೀರಿ? BJP ಬಂದಾಗ ಕಾಂಗ್ರೆಸ್ ಕೇಳ್ತಾರೆ, ಕಾಂಗ್ರೆಸ್ ಬಂದಾಗ JDS ಕೇಳ್ತಾರೆ, JDS ಬಂದಾಗ BJP ಹೇಳ್ತಾರೆ. ಈ ಪಕ್ಷಕ್ಕೆ ಅವರು, ಆ ಪಕ್ಷಕ್ಕೆ ಇವರು ಮಾಡಿಲ್ಲ, ಅವರು ಮಾಡಿಲ್ಲ. ಎಲ್ಲಿವರೆಗೆ ಆಡಳಿತ ಮತ್ತು ವಿರೋಧ ಪಕ್ಷದ ನಾಯಕರುಗಳು ಈ ಸಮಸ್ಯೆಗಳನ್ನು ಸಮಸ್ಯೆಯಾಗೇ ಉಳಿಸ್ತೀರಾ ಅನ್ನುವ ಪ್ರಶ್ನೆಯನ್ನು ನೇರವಾಗಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ರಾಜ್ಯದ ಸಮಸ್ಯೆಯ ಪರಿಹಾರಕ್ಕಾಗಿ ಮೇಕೆದಾಟು ಯೋಜನೆಯನ್ನು ಸರಿಪಡಿಸಬೇಕು. ಅದ್ರ ಜೊತೆಗೆ ಕಾವೇರಿ ನದಿ ನೀರಿನ ನೀರು ಎಷ್ಟು ತಮಿಳುನಾಡಿಗೆ ಹೋಯ್ತು ಅನ್ನೋ ಅಂಕಿಅಂಶವನ್ನು ಕೊಡಬೇಕು. ಈಗ ಇವತ್ತಿನಿಂದಲೇ ಕಾವೇರಿ ನದಿ ನೀರಿಗೆ ಹೋಗ್ತಾ ಇರುವಂಥ ತಮಿಳುನಾಡಿಗೆ ಹೋಗ್ತಾ ಇರುವ ನೀರು ಯಾವುದೇ ಕಾರಣಕ್ಕೂ ನೀರನ್ನ ಸ್ಟಾಪ್ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ಪ್ರತಿ ಟನ್ ಕಬ್ಬಿಗೆ 5,000 ಬೆಲೆ ನಿಗದಿ ಮಾಡಬೇಕು. ಬರಪೀಡಿತ ಪ್ರದೇಶ ಆಗಿರುವ ಎಕರೆಗೆ 2 ಲಕ್ಷ ಹಣವನ್ನು ಕೊಡಬೇಕು ಅನ್ನೋ ಆಗ್ರಹವನ್ನು ಕನ್ನಡ ಸೇನೆ ಮಾಡ್ತಾ ಇದೆ.